ಇವತ್ತು ನಂದಿನ ಶುರುವಾಗಿದ್ದೆ ಮಿಂತ್ರಾ ಡೆಲಿವರಿಯಿಂದ. ಫಾದರ್ಸ್ ಡೇ ಅಂತ ನಿನ್ನೆ ರಾತ್ರಿ ನಮ್ ಡ್ಯಾಡಿಗೋಸ್ಕರ 2 ಶರ್ಟ್ ಆರ್ಡರ್ ಮಾಡಿದ್ದೆ. ಖುಷಿ ಏನಂದ್ರೆ ಅದು ಟೈಮ್ ಕರೆಕ್ಟ್ ಆಗಿ ಡೆಲಿವರ್ ಆಯ್ತು. ನಾನು ಹೀಗ್ ಸರ್ಪ್ರೈಸ್ ಮಾಡ್ತೀನಿ ಅಂತ ನಮ್ ಡ್ಯಾಡಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 2 ಶರ್ಟ್ ಅಲ್ಲಿ ಯಾವ್ದಾದ್ರು ಹಾಕೊಳ್ಳಿ ಅಂತ ಹೇಳಿದಾಗ ಅವರು ಬ್ರೌನ್ ಚೂಸ್ ಮಾಡಿದ್ರು. ಶರ್ಟ್ ನ ತುಂಬಾನೇ ಇಷ್ಟಪಟ್ರು ಅಂಡ್ ನೆಕ್ಸ್ಟ್ ಸರ್ಪ್ರೈಸ್ ಬಂದು ಕೇಕ್ ಕಟ್ ಮಾಡಿಸಿದ್ದು. ನಮ್ ಡ್ಯಾಡಿ ಮುಖದಲ್ಲಿ ಸ್ಮೈಲ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಸರ್ಪ್ರೈಸ್ ಗೆ ನಾವು ಫ್ರೇಮ್ ಕೊಟ್ವಿ. ನಮ್ ಡ್ಯಾಡಿ ಈ ಫೋಟೋನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಸೊ ಅವರಿಬ್ರು ಮಧ್ಯದಲ್ಲಿರೋ ತರ ಫ್ರೇಮ್ ಮಾಡಿಸ್ದೆ. ಇಷ್ಟೊಂದೆಲ್ಲ ಮಾಡುತ್ತೆ ಅಂತ ನಮ್ ಡ್ಯಾಡಿ ಸರ್ಪ್ರೈಸ್ ಆಗಿ ತುಂಬಾನೇ ಖುಷಿ ಪಟ್ರು. ಫ್ಯಾಮಿಲಿಗೋಸ್ಕರ ಅಷ್ಟೊಂದೆಲ್ಲ ಮಾಡೋ ನನ್ನ ಅಪ್ಪನ್ಗೆ ನಾನು ಇವತ್ತು ಏನ್ ಮಾಡಿದ್ರು ಕಮ್ಮಿನೇ. ಡ್ಯಾಡಿ ಯಾವ್ದು ಹೊರ ದೇಶ ನೋಡಿಲ್ಲ, ಬಟ್ ನನ್ನ ಮಗಳು ನೋಡ್ಲಿ ಅಂತ ನನ್ನ ಕಳ್ಸಿಕೊಟ್ರು. ನಾನು ಎಂತ ಜಾಗಕ್ಕೆ ಹೋದ್ರು ವೆರೈಟಿ ಫುಡ್ ತಿಂದ್ರು ನಂಗೆ ಅನ್ಸುತ್ತೆ ಡ್ಯಾಡಿನೂ ಒಂದ್ಸತಿ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಲ್ವಾ. ಕೆಲವೊಮ್ಮೆ ಅವ್ರ ಮೇಲೆ ಕೋಪ ತೋರಿಸ್ತೀನಿ, ಬಟ್ ಅವ್ರ ಪ್ರೀತಿ ಚೇಂಜ್ ಆಗಲ್ಲ. ನಾನಿವತ್ತು ಏನೇ ಆಗಿದ್ರು, ಯಾವುದೇ ಪ್ಲೇಸ್ಗೆ ಹೋದ್ರು, ಏನೇ ಶೋಕಿ ಮಾಡ್ತಿದ್ರು, ಅದು ಎಲ್ಲ ನನ್ನ ಅಪ್ಪನ ಶ್ರಮದಿಂದ ಹಾಗೆ ಸ್ಯಾಕ್ರಿಫೈಸ್ ಇಂದ. ಮೈ ಡ್ಯಾಡ್ ಈಸ್ ಮೈ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಹ್ಯಾಪಿ ಫಾದರ್ಸ್ ಡೇ ಟು ಎವ್ರಿ ಫಾದರ್ ಅಂಡ್ ಐ ಲವ್ ಯು ಸೋ ಮಚ್ ಡ್ಯಾಡಿ.